ವೀಕ್ಷಕರೇ, ನೀವು ಕಳೆದ 2 ದಿನದಿಂದ ಒಂದು ಸುದ್ದಿ ಗಮನಿಸಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ತಮಿಳುನಾಡಿನಲ್ಲಿ ಮತ್ತೊಂದು ಹೊಸ ರಾಜಕೀಯ ಪಕ್ಷ ಹುಟ್ಕೊಳ್ಳುತ್ತೆ. ಮಾಜಿ IPS ಅಧಿಕಾರಿ, ತಮಿಳುನಾಡು ಬಿಜೆಪಿ ನಾಯಕ ಕೆ ಅಣ್ಣಾಮಲೈ ಬಿಜೆಪಿ ಪಕ್ಷ ಬಿಡ್ತಾರಂತೆ. ಅವರೇ ಅಹಿಂದ ಮಾದರಿಯಲ್ಲಿ ಹೊಸ ಚಳವಳಿ ಆರಂಭ ಮಾಡ್ತಾರಂತೆ. ಈಗಾಗಲೇ ಅದಕ್ಕೆ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರಂತೆ. ಅವರ ಹೊಸ ಪಕ್ಷಕ್ಕೆ ಹೆಸರು ಕೂಡ ಫೈನಲ್ ಆಗಿದೆಯಂತೆ. ಹಾಗಿದ್ರೆ ಮೋದಿ ಅಮಿತ್ ಶಾ ಅವರ ನೀಲಿಗಣ್ಣಿನ ಹುಡುಗ ಅಣ್ಣಾಮಲೈ ಬಿಜೆಪಿ ಬಿಡೋದು ಪಕ್ಕಾನಾ? ಇಂಥ ಹಲವಾರು ಸುದ್ದಿಗಳು ನೋಡಿರ್ತೀರ. ಈ ಸುದ್ದಿಗಳೆಲ್ಲ ಸುಳ್ಳು ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಅಣ್ಣಾಮಲೈ ಬಿಜೆಪಿ ಬಿಟ್ಟು ಹೊಸ ರಾಜಕೀಯ ಪಕ್ಷ ಸ್ಥಾಪನೆಗೆ ಮುಂದಾಗಿದ್ದಾರೆ. ಹೀಗಂತ ನಿಜ ಅಂತಿವೆ ರಾಜಕೀಯ ಮೂಲಗಳು. ತಮಿಳುನಾಡಿನಲ್ಲಿ ಬಿಜೆಪಿ ಅಂತ ನಿಮ್ಮ ಕಣ್ಣೆದುರಿಗೆ ಬಂದ್ರೆ ಮೊದಲ ಹೆಸರು ಬರೋದು ಕುಪ್ಪುಸ್ವಾಮಿ ಅಣ್ಣಾಮಲೈ. ಬಿಜೆಪಿ CM ಅಭ್ಯರ್ಥಿ ಅಂತೆಲ್ಲ ದೊಡ್ಡ ಚರ್ಚೆ ಆಗ್ತಿತ್ತು. ಈಗ ಏಕಾಏಕಿ ಬಿಜೆಪಿ ಪಕ್ಷವನ್ನೇ ತೊರೆಯಲಿಕ್ಕೆ ನಿರ್ಧಾರ ಮಾಡಿದ್ಯಾಕೆ? ಬಿಜೆಪಿ ಪಕ್ಷದಲ್ಲಿ ಅವರಿಗೆ ಅಸ್ತಿತ್ವ ಪ್ರಶ್ನೆ ಕಾಡ್ತಾ ಇದೆಯಾ? ತಮಿಳುನಾಡು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಕ್ಕೆ ಬೇಸರಗೊಂಡ್ರ? ಇಲ್ವಾ ಮೋದಿ ಅಮಿತ್ ಶಾ ವಿರುದ್ಧ ಅಸಮಾಧಾನ ಇದೆಯಾ? ಅದೂ ಇಲ್ಲ. ಸ್ಥಳೀಯ ನಾಯಕರ ಜೊತೆಗೆ ಅಸಮಾಧಾನ ಇದೆಯಾ? ಅದೂ ಇಲ್ಲ. ಹಾಗಿದ್ರೆ ಅಣ್ಣಾಮಲೈ ಬಿಜೆಪಿಯನ್ನೇ ತೊರೆದು ಹೊಸ ಪಕ್ಷ ಕಟ್ಟಿ ರಾಜಕೀಯ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ಯಾಕೆ? ಮೋದಿ ಅಮಿತ್ ಶಾ ಅಂತಹ ರಾಜಕೀಯ ಚಾಣಕ್ಯರನ್ನೇ ಬಿಟ್ಟು ರಾಜಕೀಯ ಮಾಡ್ತೀನಿ ಅಂತ ಮನಸ್ಥಿತಿಗೆ ಬಂದಿದ್ಯಾಕೆ? ತಮಿಳುನಾಡಿನ ರಾಜಕೀಯ ಆಳಕ್ಕೆ ಇಳಿದು ನೋಡಿದ್ರೆ ಅಣ್ಣಾಮಲೈ ಮುನಿಸಿಗೆ ಕಾರಣ 2025ರಲ್ಲಿ ಆದಂಥ AIADMK ಜೊತೆಗಿನ ಮೈತ್ರಿ, ಬಿಜೆಪಿಯ ಮೈತ್ರಿ. AIADMK ಜೊತೆ ಬಿಜೆಪಿ ಮೈತ್ರಿ ಅನಿವಾರ್ಯವಾ? ಆಮೇಲೆ ಚರ್ಚೆ ಮಾಡೋಣ. ಅಣ್ಣಾಮಲೈ ಬಂದ ಮೇಲೆ ತಮಿಳುನಾಡಿನಲ್ಲಿ ಬಿಜೆಪಿ ಸಂಘಟನೆ ಆಗಿಲ್ವಾ? ಅಫ್ಕೋರ್ಸ್ ಆಗಿದೆ. ತಮಿಳುನಾಡಿನಲ್ಲಿ ನಿರೀಕ್ಷೆ ಮಾಡಿದಷ್ಟು ಸೀಟು ಗೆಲ್ಲದೇ ಇರಬಹುದು, ಆದರೆ ದಿನದಿಂದ ದಿನಕ್ಕೆ ಮತ ಪ್ರಮಾಣ ಹೆಚ್ಚಳವಾಗ್ತಲೇ ಇದೆ. ನೋಡಿ, ಬಿಜೆಪಿಗೆ ಅಣ್ಣಾಮಲೈ ಸೇರ್ಪಡೆಯಾಗಿದ್ದು ಯಾವಾಗ? 2020ರಲ್ಲಿ. 2019ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಡೆದಂತಹ ಮತ ಎಷ್ಟು? ಕೇವಲ 3.6%. ಯಾಕಂದ್ರೆ ತಮಿಳುನಾಡಿನಲ್ಲಿ ಎಲ್ ಮುರುಗನ್ ಬಿಟ್ರೆ ಹೇಳಿಕೊಳ್ಳುವಂತಹ ನಾಯಕ ಇರಲಿಲ್ಲ. 2020ರಲ್ಲಿ ಅಣ್ಣಾಮಲೈ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. 2021ರ ವಿಧಾನಸಭಾ ಚುನಾವಣೆಯಲ್ಲಿ ಅರಾವಕುರುಚಿ ಕ್ಷೇತ್ರದಿಂದ ಸ್ಪರ್ಧಿಸಿದಂತ ಅಣ್ಣಾಮಲೈ DMK ಅಭ್ಯರ್ಥಿ ಎದುರು ಸೋಲ್ತಾರೆ. ಆದರೆ ಅಂದು 4 ಬಿಜೆಪಿ ಶಾಸಕರು ಗೆಲ್ತಾರೆ. ತಮಿಳುನಾಡಿನಲ್ಲಿ ಬಿಜೆಪಿ ಸಂಘಟನೆ ಚೆನ್ನಾಗಿ ಆಯಿತು ಅಂದ್ರೆ ಅದಕ್ಕೆ ಕಾರಣ ಅಣ್ಣಾಮಲೈ. ತಮಿಳುನಾಡಿನಾದ್ಯಂತ ನನ್ನ ಭೂಮಿ ನನ್ನ ಜನ ಪಾದಯಾತ್ರೆ ಮಾಡಿ ಆ ರ್ಯಾಲಿಯಲ್ಲಿ ಸೇರಿದ ಜನ ನೋಡಬೇಕು. ಸಮಾರೋಪ ಸಮಾರಂಭಕ್ಕೆ ಲಕ್ಷಾಂತರ ಜನ ಸೇರಿದ್ರು. ಆದರೆ 2024ರ ಲೋಕಸಭೆ ಚುನಾವಣೆಯಲ್ಲೂ ಬಿಜೆಪಿ ಒಂದು ಸ್ಥಾನ ಗೆಲ್ಲಕ್ಕಾಗಲಿಲ್ಲ. ಸ್ವತಃ ಅಣ್ಣಾಮಲೈ ಅವರೇ ಕೊಯಮತ್ತೂರಲ್ಲಿ ಸೋಲ್ಬೇಕಾಯಿತು. ಆದರೆ ಬಿಜೆಪಿ ಮತ ಪ್ರಮಾಣ 11.2% ಏರಿಕೆ ಆಯಿತು. 2025ರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ನೀಡ್ತಾರೆ. ಬಳಿಕ ನೈನಾರ್ ನಾಗೇಂದ್ರನ್ ಬಿಜೆಪಿ ಅಧ್ಯಕ್ಷರಾಗ್ತಾರೆ. 2026ರಲ್ಲಿ ಅಣ್ಣಾಮಲೈ ವಿರೋಧದ ಮಧ್ಯೆಯೂ AIADMK ಜೊತೆಗೆ ಬಿಜೆಪಿ ವರಿಷ್ಠರು ಮೈತ್ರಿ ಮಾಡ್ಕೊಳ್ತಾರೆ. ಅದಾದ ಬಳಿಕ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಿಜೆಪಿಯು ಹೀನಾಯವಾಗಿ ಸೋಲುತ್ತೆ. AIADMK ಕೂಡ ಹೀನಾಯವಾಗಿ ಸೋಲ್ತು. 2024ರಲ್ಲಿ 11% ಮತ ಪಡೆದಿದ್ದಂಥ ಬಿಜೆಪಿ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ 3% ಕುಸಿಯುತ್ತೆ. ವಿಧಾನಸಭೆಯಲ್ಲಿ ಬಿಜೆಪಿ ಬಲ 4 ಶಾಸಕರಿಂದ 1ಕ್ಕೆ ಕುಸಿಯುತ್ತೆ. ಈ ಹೀನಾಯ ಸೋಲಿಗೆ AIADMK ಜೊತೆಗಿನ ಮೈತ್ರಿಯೇ ಕಾರಣ ಅನ್ನೋದು ಅಣ್ಣಾಮಲೈ ವಾದ. ಅಣ್ಣಾಮಲೈ ಹೇಳೋದ್ರಲ್ಲಿ ಒಂದು ಲಾಜಿಕ್ ಇದೆ. 2019ರ ಲೋಕಸಭೆಯಲ್ಲಿ AIADMK ಜೊತೆ ಮೈತ್ರಿ ಮಾಡಿಕೊಂಡ್ರು ಬಿಜೆಪಿಗೆ 1 ಸೀಟು ಬರಲಿಲ್ಲ. 2021ರ ವಿಧಾನಸಭಾ ಚುನಾವಣೆಯಲ್ಲಿ 20ರಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಬಿಜೆಪಿ ಗೆದ್ದಿದ್ದು 4 ಸ್ಥಾನ. 2024ರಲ್ಲಿ AIADMK ಜೊತೆ ಮೈತ್ರಿ ಬಿಟ್ಟು ಚುನಾವಣೆ ಹೋಗಿದ್ದಕ್ಕೆ ನಮ್ಮ ಮತ ಪ್ರಮಾಣ ಹೆಚ್ಚಾಯಿತು. ಆದರೆ ನಾವು ಸೀಟು ಗೆಲ್ಲದೆ ಇರಬಹುದು. ಆದರೆ ನಮ್ಮ ಪಕ್ಷದ ಮೇಲೆ ಜನರಿಗೆ ವಿಶ್ವಾಸ ಹೆಚ್ಚಾಗ್ತಾ ಬರ್ತಾ ಇತ್ತು. ಆದರೆ ನಮ್ಮ ಮಾತು ಕೇಳದೆ 2026ರಲ್ಲಿ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ನಮಗೆ ದೊಡ್ಡ ಪ್ರಮಾಣದ ಹಿನ್ನಡೆ ಆಯಿತು ಅನ್ನೋದು ಅಣ್ಣಾಮಲೈ ವಾದ. ಈ ಬಾರಿ ನಟ ವಿಜಯ್ ಅವರ TVK ಅಧಿಕಾರ ಹಿಡಿಲಿಕ್ಕೆ ಕಾರಣವೇನು? ದಶಕಗಳಿಂದ DMK ಹಾಗೂ AIADMK ಬಗ್ಗೆ ಜನರಿಗೆ ಇದ್ದಂಥ ಆಕ್ರೋಶ. ಹೀಗಾಗಿ ನಾವು AIADMK ಜೊತೆ ಮೈತ್ರಿ ಮಾಡ್ಕೊಳ್ಳದೆ ಚುನಾವಣೆಗೆ ಹೋದರೆ ಲಾಭ ಹೆಚ್ಚು ಅನ್ನೋದು ಅಣ್ಣಾಮಲೈ ವಿವರಣೆ. ಕೊಳತ್ತೂರು ವಿಧಾನಸಭೆ ಸ್ಟಾಲಿನ್ ಸೋತಿದ್ದು ಕೂಡ ಇದೇ ಕಾರಣಕ್ಕೆ ಅಂತ. DMK AIADMK ಒಂದು ಬಾರಿ ಅವರು, ಒಂದು ಬಾರಿ ಇವರು ದಶಕಗಳಿಂದಲೂ ಅಧಿಕಾರ ನಡೆಸಿದ್ದಾರೆ. ಅಷ್ಟೇ ಭ್ರಷ್ಟಾಚಾರ ನಡೆಸಿ ಲೂಟಿ ಹೊಡೆದಿದ್ದಾರೆ. ಹೀಗಾಗಿ ಈ ಎರಡೂ ಪಾರ್ಟಿ ಬಿಟ್ಟು ಪರ್ಯಾಯ ಪಕ್ಷ ನೋಡ್ತಿದ್ದಾರಂತೆ ತಮಿಳುನಾಡು ಜನ. ಸದ್ಯದ ವಾತಾವರಣ ನೋಡಿದ್ರೆ AIADMK ಮೈತ್ರಿಕೂಟದಿಂದ ಬಿಜೆಪಿ ಹೊರಬರುವ ಲಕ್ಷಣ ಕಾಣ್ತಾ ಇಲ್ಲ. ಹೀಗಾಗಿ ನಾನೇ ಹೊರ ಹೋಗೋಣ ಅನ್ನೋದು ಅಣ್ಣಾಮಲೈ ಲೆಕ್ಕಾಚಾರ.
ಇನ್ನೊಂದು ವಿಷಯ ಏನಂದರೆ AIDMK ವಿರೋಧ ಮಾಡ್ತು ವಿಧಾನಸಭೆ ಟಿಕೆಟ್ ಕೂಡ ಅಣ್ಣಾಮಲೈಗೆ ನೀಡಲಿಲ್ಲ. ಅದು ತುಂಬ ನೋವಾಯಿತು ಅಂತ ಆಪ್ತರ ಎದುರು ಹೇಳ್ಕೊಂಡಿದ್ದಾರಂತೆ. ಜೂನ್ 4ಕ್ಕೆ ಅಣ್ಣಾಮಲೈ ಅವರ ಬರ್ತ್ಡೇ. ಅವತ್ತೇ ಅವರ ಮುಂದಿನ ನಡೆ ಘೋಷಣೆ ಮಾಡ್ತಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಈ ಮಧ್ಯದಲ್ಲೇ ನಿರ್ಭೀತ ಮನಸ್ಸುಗಳಿಗೆ ಮಿತಿ ಇಲ್ಲ. ತಮಿಳುನಾಡು ಉಳಿಸ್ಲಿಕ್ಕೆ ಮುಂದಿನ ಅವತಾರ ಹೀಗಂತ ಅಣ್ಣಾಮಲೈ ಫೋಟೋ ಇರುವಂತಹ ಪೋಸ್ಟರ್ಗಳು ಚೆನ್ನೈನ ಬೀದಿ ಬೀದಿಯಲ್ಲಿ ಅಂಟಿಸಲಾಗಿದೆ. ಇದನ್ನೆಲ್ಲ ನೋಡಿದರೆ ಅಣ್ಣಾಮಲೈ ದೊಡ್ಡ ಹೆಜ್ಜೆ ಇಡಲಿಕ್ಕೆ ಮುಂದಾಗಿದ್ದಾರಂತೆ. ಹಾಗಿದ್ರೆ ಅಣ್ಣಾಮಲೈ ಹೊಸ ಪಕ್ಷ ಕಟ್ಟಿಬಿಡ್ತಾರಾ? ಅಣ್ಣಾಮಲೈ ಅವರು ಆಪ್ತ ಮೂಲ ಪ್ರಕಾರ ಅಣ್ಣಾಮಲೈ BJP ಬಿಡಲಿಕ್ಕೆ ನಿರ್ಧಾರ ಮಾಡಿ 6 ತಿಂಗಳು ಆಗಿದೆಯಂತೆ. ಮಕ್ಕಳ ಶಕ್ತಿ ಇಯಕ್ಕಂ ಅಂದರೆ ಜನಶಕ್ತಿ ಚಳವಳಿ ಆರಂಭ ಮಾಡ್ತಾರಂತೆ. ತಮಿಳುನಾಡಿನ ಜನರ ಸಮಸ್ಯೆಗಳಿಗೆ ಹೋರಾಟ ಮಾಡೋದು ಅವರ ಮೊದಲ ಆದ್ಯತೆ ಅಂತೆ. ಇಡೀ ರಾಜ್ಯದಾದ್ಯಂತ ಯುವ ಪಡೆಯನ್ನು ಕಟ್ಟುವಂಥ ಲೆಕ್ಕಾಚಾರ ಇದೆ ಅಂತೆ. ಅದರ ಭಾಗವಾಗಿ ಒಂದು ತಂಡ ಈಗಾಗಲೇ ಕೆಲಸ ಕೂಡ ಮಾಡ್ತಿದೆ ಅಂತೆ. ಹೀಗಾಗಿ ಜೂನ್ 4ರಂದೇ BJP ಬಿಡುವ ನಿರ್ಧಾರ ಘೋಷಣೆ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಅಣ್ಣಾಮಲೈ ಉಳಿಸಿಕೊಳ್ಳಿಕ್ಕೆ BJP ಪ್ರಯತ್ನ ಮಾಡ್ತಿಲ್ವಾ? ಮಾಡ್ತಾ ಇದೆ. ನಿನ್ನೆ ಅಣ್ಣಾಮಲೈ ಅವರನ್ನ ದೆಹಲಿಗೆ BJP ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಕರ್ಸ್ಕೊಂಡಿದ್ದಾರಂತೆ. ಯಾವ ಕಾರಣಕ್ಕೆ AIDMK ಜೊತೆ ಮೈತ್ರಿ ಮಾಡ್ಕೊಂಡ್ವಿ ಅಂತ ವಿವರಣೆ ನೀಡಿದಾರಂತೆ. ಅದರ ಜೊತೆಗೆ ಅಣ್ಣಾಮಲೈಗೆ ರಾಜ್ಯಸಭಾ ಸದಸ್ಯ ಮಾಡುವ ಆಫರ್ ಕೂಡ ಸಿಕ್ಕಿದೆ ಅಂತೆ. ಮುಂದಿನ ದಿನಗಳಲ್ಲಿ ಮೋದಿ ಸಂಪುಟ ಪುನರಚನೆ ಆಗಲಿದೆ, ಆಗ ಕೇಂದ್ರ ಸಚಿವರಾಗಿಸ್ತೀವಿ ಅಂತ ಭರವಸೆ ನೀಡಿದಾರಂತೆ. ಆದರೆ ಅಣ್ಣಾಮಲೈ ಅವರು ಕೇಂದ್ರ ಸಚಿವನಾಗ್ಬಿಡ್ತೀನಿ ಅಂತ BJPಯಲ್ಲೇ ಉಳಿತಾರಂತ ನನಗೆ ಕೇಳಿದರೆ ಇಲ್ಲ ಅಂತ ಹೇಳಬಹುದು. ಅಣ್ಣಾಮಲೈ ಕೇಂದ್ರ ಸಚಿವನಾಗಲಿಕ್ಕೆ ರಾಜಕೀಯಕ್ಕೆ ಬಂದವರಲ್ಲ. ನಾನು ತಮಿಳುನಾಡಿನ CM ಆಗಲೇಬೇಕು ಅಂತ ಬದ್ಧತೆಯಿಂದ ಬಂದವರು. BJPಯಲ್ಲಿ ಅಣ್ಣಾಮಲೈ ಅಂತ ಜನಪ್ರಿಯ ನಾಯಕನಿಗೆ ಕೇಂದ್ರ ಸಚಿವ ಆಗೋದು ದೊಡ್ಡ ವಿಷಯವೂ ಅಲ್ಲ. ಅಣ್ಣಾಮಲೈ ಕೇಂದ್ರ ಸಚಿವ ಆಗಲೇಬೇಕೆಂಬ ಹಪಾಹಪಿ ಇದ್ದಿದ್ರೆ 2019ರಲ್ಲಿ ಕೇಂದ್ರ ಸಚಿವ ಆಗ್ಬೋದಿತ್ತು. ತಮಿಳುನಾಡಿನಲ್ಲಿ 6 ವರ್ಷ ಪಾರ್ಟಿ ಕಟ್ಟಿ ಯಾಕೆ ಕಷ್ಟಪಡಬೇಕಾಗಿತ್ತು ಅಲ್ವಾ? ವೀಕ್ಷಕರೇ, ರಾಜಕೀಯದಲ್ಲಿ ವಿದ್ಯಾವಂತ ರಾಜಕೀಯ ನಾಯಕರೇ ಸಿಗೋದೇ ಕಷ್ಟ. ಅಣ್ಣಾಮಲೈ ಬುದ್ಧಿವಂತರೂ ಹೌದು, ವಿದ್ಯಾವಂತರೂ ಹೌದು. ಅಣ್ಣಾಮಲೈ BJPಯಿಂದ ಹೊರ ಬಂದರೆ ಸಕ್ಸಸ್ ಆಗ್ತಾರಾ? ನೋಡಿ, ಅಣ್ಣಾಮಲೈಯವರದು ಮೊದಲಿನಿಂದಲೂ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡೋದು ಅವರ ಮೊದಲ ಗುಣ. IPS ಅಧಿಕಾರಿ ಇದ್ದಾಗಲೂ ಅವರ ಖಡಕ್ ಪ್ರಾಮಾಣಿಕ ಕೆಲಸದಿಂದಲೇ ಸುದ್ದಿ ಆದವರು. ಈಗಲೂ ಕೂಡ BJPಯಿಂದ ಹೊರಗೆ ಬಂದು ರಾಜಕೀಯ ಮಾಡಿದರೆ ಸಕ್ಸಸ್ ಆಗಲೂಬಹುದು. ಇಲ್ವಾ AIDMK ಮೈತ್ರಿಕೂಟದಿಂದ BJPಯ ಹೊರ ಬಂದರೆ ಪಕ್ಷದಲ್ಲೇ ಉಳಿಬಹುದು. ರಾಜಕೀಯದಲ್ಲಿ ಜಾತಿ ಬಲ ತುಂಬ ಮುಖ್ಯ. ಅಣ್ಣಾಮಲೈಗೆ ಜಾತಿ ಬಲವೂ ಇದೆ. ಅಣ್ಣಾಮಲೈ BJPಯಲ್ಲೇ ಇರ್ತಾರಾ ಇರಲ್ವಾ? ಹೊಸ ಪಕ್ಷವೇ ಕಟ್ತಾರ? ಅವರ ಹೊಸ ಪಕ್ಷದಿಂದಲೇ ವಿಜಯ್ ರಾಜೀನಾಮೆಯಿಂದ ತೆರವಾದಂಥ ತಿರುಚಿಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ? ಇಂಥ 10 ಸುದ್ದಿ ಓಡ್ತಿವೆ. ಅಣ್ಣಾಮಲೈ ಕೂಡ 2 ದಿನ ಕಾದು ನೋಡಿ ಅಂದಿದ್ದಾರೆ. ಒಬ್ಬ ಒಳ್ಳೆಯ ನಾಯಕನನ್ನ BJP ಉಳಿಸಿಕೊಂಡ್ರೆ ಉತ್ತಮ, ಇಲ್ವಾ? ಅಣ್ಣಾಮಲೈ ಹೊಸ ಪಕ್ಷವನ್ನೇ ಕಟ್ಟಬಹುದು. ಆದರೆ ಒಂದು, ಅಣ್ಣಾಮಲೈ ಅಂಥವರು ರಾಜಕೀಯಕ್ಕೆ ಬೇಕು. ಪ್ರಾಮಾಣಿಕ, ಶುದ್ಧಾಸ್ತ, ಬುದ್ಧಿವಂತ, ವಿದ್ಯಾವಂತ ನಾಯಕರು ಸಿಗೋದು ಕಡಿಮೆ. BJPಯಲ್ಲಿ ಇರಲಿ ಬಿಡಲಿ, ಅಣ್ಣಾಮಲೈ ರಾಜಕೀಯದಲ್ಲಿ ಇರಲಿ. ತಮಿಳುನಾಡಿನ ಜನ ಅವಕಾಶ ನೀಡಿದರೆ ಮುಂದಿನ CM ಕೂಡ ಆಗಲಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.